ಶ್ರೀ ಕೊಂಡಜ್ಜಿ ಬಸಪ್ಪ ಪ್ರೌಢಶಾಲೆ ಎಲೆಬೇತೂರು. ಇಂದು ನಮ್ಮ ಶಾಲೆಯಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ವಿಷಯದಡಿಯಲ್ಲಿ ವಿಜಯನಗರ ಹಾಗೂ ಬಹುಮನಿ ಸಾಮ್ರಾಜ್ಯದ ಒಂದು ವಿಸ್ತಾರ ಅಥವಾ ಹೆಲ್ಲೆಯನ್ನು ಒಂದು ಗುರುತಿಸುವಂಥ ಚಟುವಟಿಕೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳು ಒಂದು A4 ಸೈಜಿನ ಅಳತೆಯ ಒಂದು ಹಾಳೆಯನ್ನು ತೆಗೆದುಕೊಂಡು ಈ ಎರಡು ಸಾಮ್ರಾಜ್ಯಗಳ ಒಂದು ವಿಸ್ತಾರವನ್ನು ದಕ್ಷಿಣ ಭಾರತದ ಅಂದವಾದ ಭಾರತದ ನಕಾಶೆಯನ್ನು ಬರಿತಾ ಇರೋದನ್ನು ನಾವಿಲ್ಲಿ ನೋಡುತ್ತಿದ್ದೇವೆ. ವಿದ್ಯಾರ್ಥಿಗಳು ಈ ಒಂದು ಕೌಶಲ್ಯವನ್ನು ವೃದ್ಧಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದಾರೆ. ಪರೀಕ್ಷಾ ದೃಷ್ಟಿಕೋನದಿಂದಲೂ ಕೂಡ ಇದು 5 ಅಂಕದ ಕೊನೆಯ ಪ್ರಶ್ನೆಯಾಗಿದ್ದು, ಈ ಒಂದು ಚಟುವಟಿಕೆಯಲ್ಲಿ ನೀವೆಲ್ಲರೂ ಕೂಡ ಯಶಸ್ವಿಯಾದರೆ ಪರೀಕ್ಷಾ ದೃಷ್ಟಿಕೋನದಿಂದ ಕೂಡ 5 ಅಂಕಗಳನ್ನು ನೀವು ಸುಲಭವಾಗಿ ತೆಗೆದುಕೊಳ್ಳಬಹುದು. ಈ ವಿದ್ಯಾರ್ಥಿ ವಿಜಯನಗರ ಸಾಮ್ರಾಜ್ಯದ ಒಂದು ವಿಸ್ತಾರವನ್ನು ಈಗಾಗಲೇ ಗುರುತಿಸಿದ್ದು ದಕ್ಷಿಣ ಭಾರತ ನಕಾಶೆಯಲ್ಲಿ ಅದಕ್ಕೆ ಶೇಡನ್ನು ಮಾಡ್ತಾ ಇರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಬಸವರಾಜ್ ಎಸ್ ಅವರು. ಇಲ್ಲಿ ಆದಮ್ ಕೂಡ ಈಗಾಗಲೇ ವಿಜಯನಗರ ಸಾಮ್ರಾಜ್ಯದ ವಿಸ್ತಾರವನ್ನು ಬರೆದಿರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ.
ನೀವು ಕ್ರಯನ್ಸ್ ತಂದಿದ್ರೆ ಅದಕ್ಕೆ ಬಣ್ಣವನ್ನು ಕೂಡ ತುಂಬಬಹುದು. ಸಿಂಚನ ಜೇಎಸ್ ಅವರು ಈಗಾಗಲೇ ಅಂತಿಮ ಒಂದು ಸಾಮ್ರಾಜ್ಯದ ವಿಸ್ತಾರದ ಕಡೆಗೆ ದಾಪುಗಾಲನ್ನು ಇಟ್ಟಿದ್ದಾರೆ. ಯಶವಂತ್ ಅವರು ಅದಕ್ಕೆ ಒಂದು ಬಣ್ಣವನ್ನು ಹಾಕುತ್ತಿರುವಂಥ ಒಂದು ನೋಡುತ್ತಾ ಇದ್ದೇವೆ ನಕಾಶೆಗೆ. ಸಂತೋಷ್ ಅವರು ಕೂಡ ಈಗ ಅಂತಿಮವಾಗಿ ಎರಡು ವಿಜಯನಗರ ಮತ್ತು ಬಹುಮನಿ ಸಾಮ್ರಾಜ್ಯದ ಒಂದು ವಿಸ್ತಾರವನ್ನು ಗುರುತಿಸಿ ಅದಕ್ಕೆ ಗೆರೆಗಳನ್ನು ಎಳಿತಾರೋದನ್ನು ನೋಡ್ತಾ ಇದ್ದೇವೆ. ಇದು ಬಹುಮನಿ ಸಾಮ್ರಾಜ್ಯ, ಕೆಳಗೆ ಆಗಲೇ ವಿಜಯನಗರ ಸಾಮ್ರಾಜ್ಯವನ್ನು ಗುರುತಿಸಿ ಅದಕ್ಕೆ ಒಂದು ರೀತಿಯಾದಂಥ ಒಂದು ಸೀಸದ ಕಡ್ಡಿಯಿಂದ ಅದನ್ನು ಈಗಾಗಲೇ ಚಿತ್ರಿಸಿದ್ದಾರೆ. ಹೋಗಿ ಯಶವಂತ್ ಮುಗಿಸಿದ್ದಾರೆ. ಪ್ರದರ್ಶನ ಮಾಡಪ್ಪ, ನೋಡೋಣ ಹೆಂಗೆ ಬಡ್ದಿದೆಯಾ. ಅಲ್ಲೇ ಇಟ್ಕ. ಓಕೆ, ಯಶವಂತೇಶ್ ಅವರು ಈಗಾಗಲೇ ಇದನ್ನು ಪೂರ್ಣಗೊಳಿಸಿದ್ದಾರೆ. ಇದನ್ನು ಕಪ್ಪು ಹೊಲಿಗೆ ಮೇಲೆ ಏನಾದರೂ ಪ್ರಯತ್ನವನ್ನು ಮಾಡ್ತೀನಪ್ಪ ಯಶವಂತ? ಓಕೆ, ನಿಮ್ಮ ಜೊತೆಗೆ ಯಾರು ಸಹಾಯಕ್ಕೆ ಹೋಗ್ತೀರೇನಪ್ಪ? ನೋಡೋಣ, ಇನ್ನೊಬ್ರು ಯಾರಾದರೂ ಹೋಗಪ್ಪ. ಅದಮ್ಮ ಇಬ್ಳಾರು ಇನ್ನು ಮಸ್ಟು ನೀ ಬರೆದು ಅವನು ಅದಕ್ಕೆ ಕಲರನ್ನು ಕೊಟ್ಕೊಳ್ತಾ ಹೋಗ್ತಾನೆ. ಓಕೆ, ಒಂದು ಚಪ್ಪಾಳೆಯನ್ನು ಮೂಲಕ ಇವರಿಗೆ ಸ್ವಾಗತಿಸಿ. ಫಸ್ಟು ವೈಟು ಚಾಪೀಸ್ ತೆಗೆದುಕೊಂಡು ಬಾರ್ಡ್ರಕ್ಕೆ ಈಗ ಆದಮ್ ಮತ್ತು ಯಶವಂತ್ 9ನೇ ತರಗತಿ ವಿದ್ಯಾರ್ಥಿಗಳು ನಿಮ್ಮ ಕಣ್ಣು ಮುಂದೆ ದಕ್ಷಿಣ ಭಾರತದ ನಕಾಶೆಯನ್ನು ಬಿಡಿಸುವಂಥದ್ದನ್ನು ಕಾಣ್ತಾ ಇದ್ದೀವಿ. ನೀವು ಕೂಡ ಈಗಾಗಲೇ ಅದನ್ನು ಅಂತಿಮವಾಗಿ ಹಂತದಲ್ಲಿದ್ದೀರಿ. ಈಗಾಗಲೇ ದಕ್ಷಿಣ ಭಾರತದ ಒಂದು ನಕಾಶೆಯನ್ನು ಬಿಡಿಸೋದನ್ನು ಕಾಣ್ತಾ ಇದ್ದೀವಿ ವಿದ್ಯಾರ್ಥಿಗಳು. ಯಾರಾದರೂ ಪೂರ್ಣವನ್ನಗೊಳಿಸಿದರೆ ನಿಮ್ಮ ಒಂದು ಹಾಳೆಯ ಒಂದು ಸಾಮ್ರಾಜ್ಯ ವಿಸ್ತಾರವನ್ನು ನನಗೆ ತೋರಿಸ್ಬೋದು. ಓಕೆ, ಬಸವರಾಜ್ ಅವರು ಈಗಾಗಲೇ ಗೊಳಿಸಿದ್ದಾರೆ, ಸಂಪೂರ್ಣಗೊಳಿಸಿದ್ದಾರೆ. ಅವರು ಸ್ವತಂತ್ರ ರಾಜ್ಯವನ್ನು ಕೂಡ ಒಂದು ಬಣ್ಣದ ಮೂಲಕ ಗೆರೆಯನ್ನು ಎಳೆದು ಅದನ್ನು ಕೂಡ ಚಿತ್ರಿಸಿದ್ದಾರೆ. ಹಾಗೆ ಇಲ್ಲಿ ಸಿಂಚನ ತೋರ್ಸಮ್ಮ. ಸಿಂಚನ ಅವರು ಭಾಳ ಉತ್ತಮವಾಗಿ ಒಂದು ರೀತಿಯಾಗಿ ಭಾಳ ಅಂದವಾಗಿ ಅದನ್ನು ಬರೆದಿರೋದನ್ನು ನಾವಿಲ್ಲಿ ಕೊಡ್ತಾ ಇದ್ದೀವಿ. ಸ್ವತಂತ್ರ ರಾಜ್ಯವನ್ನು ಬಿಳಿ ಇದರಿಂದ ಖಾಲಿಯನ್ನು ಬಿಟ್ಟಿದ್ದಾರೆ. ಮೇಲ್ಗಡೆ ಇರೋಂಥ ವಿಜಯನಗರ ಬಹುಮನಿ ಸಾಮ್ರಾಜ್ಯ ಮತ್ತು ಕೆಳಗಿರೋಂಥ ವಿಜಯನಗರ ಸಾಮ್ರಾಜ್ಯವನ್ನು ಗುರುತಿಸಿ ಸಮುದ್ರ ಸಾಗರಗಳನ್ನು ಕೂಡ ಇಲ್ಲಿ ಗುರುತಿಸೋದನ್ನು ಕಾಣ್ತಾ ಇದ್ದೀವಿ. ದಿಕ್ಕುಗಳನ್ನು ಕೂಡ ಗುರುತಿಸಬೇಕು. ಈಗಾಗಲೇ ಸಂತೋಷ್ ಅವರು ಕೂಡ, ಸಂತೋಷ್ ತೋರ್ಸಪ್ಪ ಹೇಗೆ ಬರೆದಿದೆಯಾ? ಓಕೆ, ಅವನು ಕೂಡ ಸಂತೋಷ್ ಅವರು ಕೂಡ
ಇದನ್ನು ತೋರಿಸ್ತಾರೆ, ಅದನ್ನು ನೋಡ್ತಾ ಇದ್ದೀವಿ. ಓಕೆ, ತುಂಬ ಚೆನ್ನಾಗಿ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸ್ತಿರೋದನ್ನು ಕಾಣುತ್ತಿದ್ದೇವೆ. ಓಕೆ, ಮತ್ತೊಬ್ಬ ವಿದ್ಯಾರ್ಥಿ ಕೂಡ ಈ ಒಂದು ವಿಜಯನಗರ ಮತ್ತು ಬಹುಮನಿ ಸಾಮ್ರಾಜ್ಯ ವಿಸ್ತಾರವನ್ನು ಬರೆದು ಅದರಲ್ಲಿರುವಂಥ ಪ್ರಮುಖವಾದಂಥ ಪ್ರದೇಶಗಳನ್ನು ಕೂಡ ಇಲ್ಲಿ ಗುರುತಿಸಿದ್ದಾರೆ. ಪ್ರಮುಖವಾಗಿ ಬಹುಮನಿ ಸಾಮ್ರಾಜ್ಯದಲ್ಲಿರುವಂಥ 5 ಪ್ರಮುಖ ಒಂದು ಮನೆತನಗಳ ಒಂದು ಪ್ರದೇಶವನ್ನು ಮತ್ತು ವಿಜಯನಗರ ಸಾಮ್ರಾಜ್ಯವನ್ನು ಕೂಡ ಅಲ್ಲಿ ಗುರುತು ಮಾಡೋದನ್ನು ಕಾಣ್ತಾ ಇದ್ದೀವಿ. ವಿದ್ಯಾರ್ಥಿಗಳ ಕಪ್ಪಲಿಗೆ ಮೇಲೆ ವಿಜಯನಗರ ಮತ್ತು ಬಹುಮನಿ ಸಾಮ್ರಾಜ್ಯವನ್ನು ಈಗಾಗಲೇ ವಿಸ್ತಾರವನ್ನು ಗುರುತಿಸಿ ಅದಕ್ಕೆ ಬಣ್ಣದ ಒಂದು ಚಾಕ್ ಪೀಸನ್ನು ತೆಗೆದುಕೊಂಡು ಅದಕ್ಕೆ ಮೆರಗನ್ನು ಕೊಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಆದಮ್ ಅವರು ಅಲ್ಲಿ ಹಂಪಿಯನ್ನು ಕೂಡ ವಿಜಯನಗರ ಸಾಮ್ರಾಜ್ಯವನ್ನು ಗುರುತಿಸೋದನ್ನು ನಾವು ಕಂಡಿದ್ದೇವೆ. ಹಾಗೆ ಮೇಲ್ಗಡೆಗೆ ಆ 5 ಶಾಹಿ ಮನೆತನಗಳನ್ನು ಕೂಡ ಗುರುತಿಸೋದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗೆ ಇನ್ನೊಬ್ಬ ವಿದ್ಯಾರ್ಥಿ ಯಶವಂತ್ ಎಸ್ ಅವರು ಆ ಯಾವ ಬಣ್ಣದ ಒಂದು ಯಾವ ಸಾಮ್ರಾಜ್ಯವನ್ನು ತೋರಿಸುತ್ತೆ ಅನ್ನೋದನ್ನು ಆ ಪಕ್ಕದಲ್ಲಿ ಅವರು ಬರೆದಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗೆ ದಿಕ್ಕನ್ನು ಬರೆದಿದ್ದಾರೆ, ಇನ್ನು ದಿಕ್ಕಿನ ಹೆಸರನ್ನು ಬರೆದಿಲ್ಲ, ಅದನ್ನು ಕೂಡ ಬರೆಯುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಯಾರ ವಿದ್ಯಾರ್ಥಿಗಳು ಬರೆದಿದ್ದರೆ ಪ್ರದರ್ಶನವನ್ನು ಮಾಡ್ಬೋದು, ತೋರಿಸ್ಬೋದು. ನಿಮ್ಮ ಹೆಸರು ಅದರಲ್ಲೇ ಇರುತ್ತೆ ನೋಡಿ. ಒಂದು ಅವಕಾಶ, ಯಾರು ಚೆನ್ನಾಗಿ ಬರೆದಿದ್ದೀರಿ ನಿಮ್ಮ ಹತ್ರ ಬಂದಾಗ ನೀವು ಇದನ್ನು ಪ್ರದರ್ಶನ ಮಾಡ್ಬೋದು. ಹೋಗಿ ಪ್ರಶಾಂತ್ ಸಿ ಅವರು ಇಲ್ಲಿ ಮಾಡಿದ್ದಾರೆ. ಸ್ವಲ್ಪ ಬಹುಮನಿ ಸಾಮ್ರಾಜ್ಯದ ವಿಸ್ತಾರದಲ್ಲಿ ಸ್ವಲ್ಪ ಎಡವಟ್ಟು ಮಾಡಿಕೊಂಡಿದ್ದಾರೆ, ಉಳಿದಂತೆ ಉತ್ತಮವಾಗಿ ನಿರ್ವಹಣೆ ಮಾಡಿದ್ದಾರೆ. ಇವರು ಅಷ್ಟೇ ಬಹುಮನಿ ಸಾಮ್ರಾಜ್ಯದಲ್ಲಿ ವಿಸ್ತಾರದಲ್ಲಿ ಸ್ವಲ್ಪ ತೊಂದರೆ ಇದೆ. ಓಕೆ, ತನ್ನವರು ಕೂಡ ಈಗಾಗಲೇ ಕಂಪ್ಲೀಟನ್ನು ಮಾಡಿದ್ದಾರೆ, ಪೂರ್ಣಗೊಳಿಸಿದ್ದಾರೆ. ಉಳಿದಂಥ ವಿದ್ಯಾರ್ಥಿಗಳದ್ರಲ್ಲಿ ಕೂಡ ಮಗ್ನರಾಗಿರೋದನ್ನು ನೋಡ್ತಾ ಇದ್ದೀವಿ. ಮುನವರು ಕೂಡ ಇಲ್ಲಿ ಮಾಡಿದ್ದಾರೆ, ಆದರೆ ಸ್ವಲ್ಪ ಬಹುಮನಿ ಸಾಮ್ರಾಜ್ಯ ವಿಸ್ತಾರದಲ್ಲಿ ಸ್ವಲ್ಪ ಅವರು ವ್ಯತ್ಯಾಸವನ್ನು ಮಾಡಿಕೊಂಡಿದ್ದಾರೆ. ಪ್ರಯತ್ನಿಸಿ. ಈಗ ದಿಕ್ಕುಗಳನ್ನು ಬರಿತಾ ಇದ್ದಾರೆ. ಯಾವ ದಿಕ್ಕು ಯಾವ ಕಡೆ ಇದೆ ಅನ್ನೋದನ್ನು ಕೂಡ ಇಲ್ಲಿ ಯಶವಂತ್ ಅವರು ಬರಿತಾ ಇರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈಗ ಬಹುಮನಿ ಸಾಮ್ರಾಜ್ಯದ ವಿಸ್ತಾರ ಯಾವ ಬಣ್ಣದಲ್ಲಿದೆ ಅನ್ನೋದನ್ನು ಕೂಡ ಯಶವಂತ್ ಅವರು ಅಲ್ಲಿ ಕೆಳಗಡೆಗೆ ಗುರುತು ಮಾಡೋದು ನೋಡ್ತಿದ್ದೀವಿ. ಹಾಗೆ ಆದಮ್ ಅವರು ಅದಕ್ಕೆ ಆ ಒಂದು ಚಾಪೀಸ್ನಿಂದ ಅದನ್ನು ರದ್ದು ಮಾಡ್ತಾ ಇರೋದನ್ನು ಕೂಡ ಇಲ್ಲಿ ನೋಡ್ತಾ ಇದ್ದೀವಿ. ಹೆಂಗೆ ರದ್ದು ಮಾಡ್ತಿದ್ದಾರೆ ನೋಡಿ. ಇಬ್ಬರು ವಿದ್ಯಾರ್ಥಿಗಳು ಕೂಡ ದಕ್ಷಿಣ ಭಾರತ ನಕಾಶೆಯನ್ನು ಬರೆದು ದಕ್ಷಿಣ ಭಾರತದ ಪ್ರಮುಖ ಒಂದು ಸಾಮ್ರಾಜ್ಯಗಳಾದಂಥ ವಿಜಯನಗರ ಮತ್ತು ಬಹುಮನಿ ಸಾಮ್ರಾಜ್ಯದ ಒಂದು ಎಲೆ ಅಥವಾ ವಿಸ್ತಾರವನ್ನು ಗುರುತಿಸೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹಾಗೆ ಯಶವಂತ್ ಅವರು ಸಾಗರ ಮತ್ತು ಸಮುದ್ರಗಳ ಹೆಸರನ್ನು ಬರಿತಾ ಇರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮತ್ತು ಯಾರು ಬರೆದಿದ್ದರೆ ವಿದ್ಯಾರ್ಥಿಗಳು ಪ್ರದರ್ಶನವನ್ನು ಮಾಡ್ಬೋದು. ಇಲ್ಲಿ ಪವಿತ್ರ ಎಸ್ ಅವರು 2 ಒಂದು
ವಿಜಯನಗರ ಬಹುಮನಿ ಸಾಮ್ರಾಜ್ಯವನ್ನು ಬೇರೆ ಬೇರೆಯನ್ನು ಬರೆದರನ್ನು ನೋಡ್ತಾ ಇದ್ದೀವಿ. ತುಂಬ ಅಚ್ಚುಕಟ್ಟಾಗಿ ಬರೆದರನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಓಕೆ, ಮುರಳಿಯವರು ಕೂಡ ಇಲ್ಲಿ ಬರೆದವ್ರು ನೋಡ್ತಾ ಇದ್ದೀವಿ. ಸ್ವಲ್ಪ ಬಹುಮನಿ ಸಾಮ್ರಾಜ್ಯದ ಒಂದು ವಿಸ್ತಾರದಲ್ಲಿ ಸ್ವಲ್ಪ ಮಟ್ಟಿಗೆ ವಿಜಯನಗರ ಸಾಮ್ರಾಜ್ಯ ವಿಸ್ತಾರ ಭಾಳ ಚೆನ್ನಾಗಿ ಅದ್ಭುತವಾಗಿ ಬಿಡಿಸಿದ್ದಾರೆ. ಹಾಗೆ ಬಹುಮನಿ ಸಾಮ್ರಾಜ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ವ್ಯತ್ಯಾಸವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಕಪ್ಪು ಹೊಲಿಗೆ ಮೇಲೆ ಬರೆದಿರೋದನ್ನು ನೋಡಿಕೊಂಡು ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡ್ರೆ ನೀವು ಪರೀಕ್ಷಾ ದೃಷ್ಟಿಕೋನದಿಂದಲೂ ಕೂಡ ಮತ್ತು ನಿಮ್ಮ ಕೌಶಲ್ಯವನ್ನು ಒಂದು ಎಲ್ಲ ದೃಷ್ಟಿಕೋನದನ್ನು ಕೂಡ ಉತ್ತಮವಾಗಿ ಅನುಕೂಲಕರವಾಗುತ್ತೆ. ಹಾಗೆ ಅದಮ್ಮ ಅವರು ತಮ್ಮ ಸುಂದರ ಬರವಣಿಗೆಯಿಂದ ಸಾಗರದ ಹೆಸರನ್ನು ಬರೆದು ಈಗ ಇನ್ನೊಂದು ಸಮುದ್ರದ ಹೆಸರನ್ನು ಬರಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ನೋಡಿ ಎಷ್ಟು ಅದ್ಭುತವಾಗಿ ನಮ್ಮ ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯವನ್ನು ಈ ಕಪ್ಪು ಹೊಲಿಗೆ ಮೇಲೆ ತೋರಿಸೋದನ್ನು ಕಾಣ್ತೀವಿ. ಹಾಗಾಗಿ ಅವರಿಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಎಲ್ಲ ವಿದ್ಯಾರ್ಥಿಗಳು ಈ ರೀತಿಯಾಗಿ ಕಪ್ಪು ಹೊಲಿಗೆಯನ್ನು ಬಳಸಿಕೊಂಡು ಅಥವಾ ನಿಮ್ಮ ಪುಸ್ತಕ ಮತ್ತು ನೋಟ್ಬುಕ್ಕನ್ನು ಬಳಸಿಕೊಂಡು ಅದರಲ್ಲೇ ಸುಂದರವಾಗಿ ಬರೆಯುವಂಥ ಕೆಲಸವನ್ನು ಮತ್ತು ಅದಕ್ಕೆ ಬಣ್ಣ ಕೊಡುವಂಥ ಕೆಲಸವನ್ನು ಮನೆಯಲ್ಲಿ ಹೋಗಿ ಮತ್ತೊಂದು ಸಲ ಪ್ರಯತ್ನವನ್ನು ಮಾಡಿ. ಓಕೆ, ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ವಿದ್ಯಾರ್ಥಿಗಳು ನಿಂತ್ಕೊಳ್ಳಿ. ಓಕೆ, ಇಬ್ಬರು ವಿದ್ಯಾರ್ಥಿಗಳು ತುಂಬ ಭಾಳ ಉತ್ತಮವಾಗಿ ಈ ಒಂದು ನಕಾಶೆಯನ್ನು ಬರೆದಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಶಿಕ್ಷಕರ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಧನ್ಯವಾದಗಳ ಮೂಲಕ ಸಲ್ಲಿಸ್ತಾ ಇದ್ದೀನಿ. ಹಾಗೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ನೀವು ಬರೆದಿರೋಂಥದ್ದನ್ನು ಮೇಲೆ ಎತ್ತಿ ತೋರಿಸಿ, ಅಲ್ಲೇ ನಿಮ್ಮ ಜಾಗದಲ್ಲೇ ಮೇಲೆ ಎತ್ತಿ ಎಲ್ಲ ವಿದ್ಯಾರ್ಥಿಗಳು ಕೂಡ ನಿಮ್ಮ ಒಂದು ಬರೆದಿರುವಂಥ ಒಂದು ವಿದ್ಯಾರ್ಥಿಗಳು ನೀವು ಪ್ರದರ್ಶನವನ್ನು ಮಾಡ್ತಾ ಇದ್ದೀರಿ. ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ಈ ಚಟುವಟಿಕೆಗೆ ನಾವೆಲ್ಲರೂ ಕೂಡ ವಿರಾಮವನ್ನು ಹೇಳೋಣ. ಎಲ್ಲರಿಗೂ ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದಗಳು.